ಕೇಂದ್ರದಲ್ಲಿ ಒಂದು ರಿಪೋರ್ಟ್ ಹಾಕಿದೆ. ಲಿಮಿಟ್ ಮಾಡೋದು ಇವತ್ತು ಏನು ಲಕ್ಷಾಂತರ ಜನ ಮತದಾರರು ಇವತ್ತು ತಮ್ಮ ಮತದಾನದ ನೈಜ ಹಕ್ಕನ್ನು ಅದೇ ರೀತಿಯಾಗಿ ನಾವು ಬಂಗಾಳದಲ್ಲಿ ನೋಡಿದ್ವಿ, ಏನು ದುರ್ನಡತೆ ಅನ್ನೋಂಥದ್ದು ಚುನಾವಣಾ ಆಯೋಗ ಮಾಡಿ ಅಲ್ಲಿ ಆ ಒಂದು ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಜನ ಮತದಾನಂಥದ್ದು ಮಾಡಿದ್ರಿಂದ ಇವತ್ತು ಕನಿಷ್ಠ ಮಟ್ಟದಲ್ಲಿ ಇಷ್ಟಾದರೂ ಹೋಗಿದ್ದಾರೆ. ಆದರೆ ಅದು ಏನಾದರೂ ಅರಿವು ಅನ್ನುವಂಥದ್ದು ಆಗ್ದಿರ ಇದ್ದಿದ್ದರೆ ಇನ್ನು ಮತ್ತಷ್ಟು ಇದರ ಸಂಖ್ಯೆ ಅನ್ನೋಂಥದ್ದು ಉಲ್ಬಣಗೊಳ್ಳೋದಕ್ಕೆ ಸಾಧ್ಯ ಅನ್ನೋಂಥದ್ದು ಆಗ್ತಾ ಇತ್ತು. ಅದೇ ರೀತಿಯಾಗಿ ನಮ್ಮ ತಕರಾರು ಅನ್ನುವಂಥದ್ದು ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ಆ ಒಂದು ಹಕ್ಕೊತ್ತಾಯವನ್ನು ಮಾಡಿ ನಾವು ಸರ್ಕಾರಕ್ಕೆ ಹಾಗೂ ಚುನಾವಣಾ ಆಯೋಗಕ್ಕೆ ಈಗಾಗಲೇ ತಮ್ಮ ಮಾಧ್ಯಮದ ಮೂಲಕ ಹಾಗೂ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ನಾವು ಅನೇಕ ಬಾರಿ ಕಳಿಸ್ಕೊಟ್ಟಿದ್ದೇವೆ ಅವರಿಗೆ. ಇವಾಗ ನಾವು ಉದಾಹರಣೆಗೆ ತಮ್ಮ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡ್ರೆ ಅಂದರೆ ಫೇಮಸ್ ಆಗಿರುವಂಥ ಒಬ್ಬ ನಟ ಪ್ರಕಾಶ್ ರಾಜ್ ಕೂಡ ಆದರೂ ಸ್ವತಃ ಅವರ ಒಂದು ಮತದಾನದ ಹಕ್ಕನ್ನಂಥದ್ದು ಕೂಡ ಇಲ್ಲಿ ಗಮನಿಸಿರುವಂಥ ಒಂದು ಪರಿಸ್ಥಿತಿ ಅನ್ನೋಂಥ ನಿರ್ಮಾಣ ಆಗಿರುವಂಥದ್ದನ್ನ ನಾವು ಕಂಡಿದ್ದೇವೆ. ಇವಾಗ ಬೇರೆ ಕಡೆಯಿಂದ ಅವರು ತಮ್ಮ ಮತದಾನದ ಹಕ್ಕನ್ನು ಸಾಬೀತುಪಡಿಸೋದಕ್ಕೆ ಹೋಗ್ಬೋದಾಗಿತ್ತು. ಆದರೆ ಇದುವರೆಗೂ ಅವರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಮತದಾರರು ಯಾರು ತಮ್ಮ ನೈಜ ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ ಅವರ ಪರವಾಗಿ ಇವತ್ತು ಧ್ವನಿಯನ್ನು ಎತ್ತುವಂಥ ಒಂದು ಕೆಲಸವನ್ನು ಇವತ್ತು ಆ ಪ್ರಕಾಶ್ ರಾಜ್ ನಟರಾಗಿರುವಂಥವ್ರು ಅವರು ಕೂಡ ಮಾಡ್ತಾ ಇದ್ದಾರೆ. ಇವಾಗ ಆಲ್ರೆಡಿ ನಾವು ಹೇಳಿದ್ವಿ ಏನಂತಿರದೆ ASDDO ಪಟ್ಟಿ ಅನ್ನುವಂಥದ್ದು ನೀವೇನು ಪ್ರಕಟಗೊಳಿಸ್ತಾ ಇದ್ದೀರಾ ಅದು ಮತ್ತೆ ಲಾಜಿಕ್ ಡಿಸ್ಕ್ರಿಪೆನ್ಸಿಯಲ್ಲಿ ಬಂದಿರುವಂತಹ ಒಂದು ಮತದಾರರ ಹೆಸರುಗಳನ್ನುವಂಥದ್ದು ಕಡಿತಗೊಳಿಸುವಂಥ ಒಂದು ತೀರ್ಮಾನ ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಡದ ಮೇರೆಗೆ ಆಗಿರುವಂಥದ್ದು. ಲಾಜಿಕ್ ಡಿಸ್ಕ್ರಿಪೆನ್ಸಿಯಲ್ಲಿ ಮೊದಲು ಏನು ಹೇಳಿದ್ರು ಎಲ್ರಿಗೂ 70% ಹೆಚ್ಚು ಕಡಿಮೆ ಏನಾದರೂ ಸ್ಪೆಲ್ಲಿಂಗ್ಸ್ ಆಗಲಿ ಮತ್ತೊಂದಾಗಲಿ ಹೆಸರುಗಳು ಹೆಚ್ಚು ಕಡಿಮೆ ಇದ್ದರೆ ಅದನ್ನು 70% ಇದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು BLOಗಳಿಗೆ ಡೈರೆಕ್ಷನ್ ಕೊಟ್ಟಿದ್ರು. ಆದರೆ ತರಾತುರಿಯಲ್ಲಿ ಏನು ಮಾಡಿದ್ರು ಟೈಟಾಗಿ ಅದನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಸ್ಟಾರ್ಟ್ ಆಯಿತು. ಆದರೆ ನಾಗರಿಕ ಸಮಾಜ ಮಾಡಿದಂಥ ಒಂದು ಕರ್ನಾಟಕ ಇವಾಗ ಎಲೆಕ್ಷನ್ ಕಮಿಷನ್ ಎಲ್ರಿಗೂ ಒಂದೇ, ಅವ್ರಿಗೂ ಒಂದೇ ನಮಗೂ ಒಂದೇ. ಈಗೆಲ್ಲ ಮುಕ್ತಾಯ ಅಂತ ಬಂದಾಗ ಈಗ ಅಂದ್ರೆ ಈ ರೀತಿಯಾಗಿ ಈ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಏನು ಹೋಗ್ತಿರ್ಲಿಲ್ವಲ್ಲ. ನಾವು ಮೊದಲಿಂದನೂ SIR ಅಲ್ಲಿ ಅದಕ್ಕೆ ಒಂದು ಉದಾಹರಣೆ ಇತ್ತಲ್ಲ, ಹಿಂದೆ ಬೇರೆ ರಾಜ್ಯಗಳಲ್ಲಿ ಆಗಿರೋದು ಇತ್ತಲ್ಲ. ಆದ್ರೆ ಕೆಲವರು ಕೋರ್ಟ್ಗೆ ಹೋಗಿದ್ದಾದ್ಮೇಲೆ ಚುನಾವಣಾ ಆಯೋಗ ಅದನ್ನ ಏನ್ ಪ್ರಕ್ರಿಯೆ ಕೈಗೊಳ್ತಾ ಇದೆ ಅದನ್ನ ಗಟ್ಟಿಪಡಿಸಬಾರ್ದು ನಡೆಸಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಅನ್ನೋದಕ್ಕೆ ಕೂಡ ಡೈರೆಕ್ಷನ್ಸ್ ಕೊಟ್ಟಿತ್ತು. ಕೋರ್ಟ್ಗಳು ಡೈರೆಕ್ಷನ್ಸ್ ಕೊಟ್ಟಿತ್ತು SIR ಪ್ರಕ್ರಿಯೆ ನಡೀಲೇಬೇಕು ಅಂತ ಹೇಳ್ಬಿಟ್ಟು. ಕೆಲವರು ಪಿಟಿಷನ್ ಹಾಕಿದ್ರು ಕೂಡ ಪಿಟಿಷನ್ಸ್ ಅನ್ನೋವಂಥದ್ದು ವಾಪಸ್ ಆಯ್ತವು. ಆದರೆ ಈ ಮಟ್ಟದಲ್ಲಿ ಈ ರೀತಿಯಾಗಿ ಕರ್ನಾಟಕದಲ್ಲಿ ಆಗುತ್ತೆ ಅನ್ನೋಂಥದ್ದು ನಮಗೂ ಗೊತ್ತಿರಲಿಲ್ಲ. ಅಂದರೆ ಒಂದು ಅಂದಾಜನ್ನು ಮಾಡಿದ್ವಿ ಈ ರೀತಿಯಾಗಿ ಆಗೇ ಆಗುತ್ತೆ ಅಂತ, ಎಚ್ಚರಿಕೆಯನ್ನು ನಾವು ಕೊಡ್ತಾನೆ ಬಂದಿದ್ದೇವೆ. ಆದರೆ ಇವಾಗ ಆಗಿರುವಂಥ ಪ್ರಕ್ರಿಯೆ ನೋಡಿದ್ರೆ 1,07,00,000ಕ್ಕಿಂತ ಜಾಸ್ತಿ ಜನ ಇವತ್ತು ಕರ್ನಾಟಕದಲ್ಲಿ ಮತದಾರರು ಹಕ್ಕನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 43 ಲಕ್ಷ ಏನು 43 ಲಕ್ಷ ಹೇಳಿದ್ರಲ್ಲ, 44 ಲಕ್ಷ ಅನುಮಾನಾಸ್ಪದ ಅಂತ ಅಂದ್ರೆ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಟೋಟಲ್ 60 ಲಕ್ಷ ಜನ ಅರ್ಹ ಮತದಾರ ಹಕ್ಕನ್ನ ಅವರ ಸಾಕ್ಷ್ಯಾಧಾರಗಳಿಲ್ಲ ಅಂತ ರದ್ದು ಮಾಡ್ತಿರುವಂಥದ್ದು ಒಂದು. 44 ಲಕ್ಷ ಜನರನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಅವರು ಡೌಟೆಡ್ ಅಂತ ಹೇಳ್ಬಿಟ್ಟು, ಅದೇ ಡೌಟೆಡ್ ಅಂದ್ರೆ ಮತ್ತೆ ಅನುಮಾನಾಸ್ಪದ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು. ಇವ್ರು ಯಾರಿರ್ಬೇಕು? ಏನು ವಿದೇಶದಿಂದ ಬಂದ್ರ ಇವರು, ಇಲ್ಲ ಬಂಗಾಳದಿಂದ ಬಂದ್ರ, ಇಲ್ಲ ಪಾಕಿಸ್ತಾನದಿಂದ ಬಂದ್ರ, ಇಲ್ಲ ಅಂತಂದ್ರೆ ನೇಪಾಳದ ಸಿಂಗಪುರಿಂದ ಎಲ್ಲಾದ್ರೂ ಬಂದ್ರ, ಇವರೆಲ್ಲ ಹುಟ್ಟಿ ಬೆಳೆದಿರುವಂತ ತಾತ ಮುತ್ತಾದ್ರು ಇವರು ಪೂರ್ವಜರೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರುವಂತವ್ರಿಗೆ ಮುಖ್ಯವಾಗಿ ಈ ಗೊಂದಲ ಮಾಡಿಟ್ಟಿದೆ. ಈಗ ಮೊದಲನೇ ವಾರ್ಡಲ್ಲಿ ಇರ್ತಕ್ಕಂಥವ್ರ ಭಾಗದ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರನ್ನ ಎರಡನೇ ಭಾಗದಲ್ಲಿ ಹಾಕಿದ್ದಾರೆ. BLOಗಳ ಕರಡು ಮತದಾರ ಪಟ್ಟಿ ಅವ್ರ ಮಾತ್ರ ಬಳಿ ಇದೆ, ಒಂದೊಂದು ಕಾಪಿ ಇದೆ. ಜನಸಾಮಾನ್ಯರಿಗೆ ನಿಮ್ಮ ಮತ ಸೆಕೆಂಡ್ ವಾರ್ಡ್ಗೆ ಹೋಗಿದೆಯೋ ಫಸ್ಟ್ ವಾರ್ಡ್ ಹೋಗಿದೆಯೋ ಅಂತ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ. BLOಗಳು ಇಟ್ಕೊಂಡು ಮನೇಲಿ ಇದ್ದಾರೆ. ಸೊ ಅವರಷ್ಟು ಇಷ್ಟಾರ್ಥವಾಗಿ ಇದ್ದಾರೆ. ಸೊ ಜನಸಾಮಾನ್ಯರು ಇಲ್ಲಿ ಅರ್ಥ ಆಗ್ತಾ ಇದೆ ನನ್ನ ಮತ ಮೊದಲನೇ ವಾರ್ಡಲ್ಲಿ ಇದೆಯೋ ಎರಡನೇ ವಾರ್ಡಲ್ಲಿ, ಈ ರೀತಿ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ. ಶಾಮೀರ್ ಅವ್ರು ಹೇಳಿದ್ದಕ್ಕೆ ನೋಡಿ, ಇವಾಗ ಅವ್ರು ಹೇಳಿದ್ದು ಸರಿ ನೋಡಿ, 15ನೇ ವಾರ್ಡ್ ಇವಾಗ ನನ್ನ ವಾರ್ಡಲ್ಲಿ ಇರುವಂಥದ್ದು ಎಲ್ಲ ಟೋಟಲ್ ಆಗಿ ಒಂದೇ ಬೂತ್ ಅದು 140. ಆದರೆ ಇವಾಗ ಏನು ಮಾಡಿದ್ದಾರೆ, ಕರಡು ಪಟ್ಟಿ ಮಾಡಿದಾಗ 2 ಭಾಗಗಳು ಮಾಡಿಬಿಟ್ಟು 2 ಪಟ್ಟಿಗಳು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ಯಾವುದರಲ್ಲಿ ಅಂತ ಮತದಾರ ಚೆಕ್ ಮಾಡ್ಕೋಬೇಕು ಹೋಗ್ಬಿಟ್ಟು ಟೋಟಲ್ ಬೂತ್ ಎಲ್ಲ ಒಂದೇ ಬೂತ್, ಆದರೆ 2 ಪಟ್ಟಿಗಳು, ಕರಡು ಪಟ್ಟಿಗಳು 2 ಹೊಸ ಭಾಗದ ಸಂಖ್ಯೆಯನ್ನು ರಚನೆ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಗೊಂದಲ ಎಲ್ಲ ಮಾಡ್ತಾ ಇರೋದು ಕನ್ಫ್ಯೂಸ್ ಮಾಡಕ್ಕೆ. ಯು ಕಾಂಟ್ ಕನ್ವಿನ್ಸ್, ಯು ಕ್ಯಾನ್ ಕನ್ಫ್ಯೂಸ್ ಇಷ್ಟೇ. ನೀವೇ ನಮ್ಗೆ ಕೊಟ್ಟಿದ್ದೀರಾ, ಮತ್ತೆ ನೀವೇ ಕ್ರಾಸ್ ಮಾಡಿ ಕೇಳ್ತೀರಾ ನಮಗೆ? ಅಲ್ಲ, ನೀವೇ ಹೇಳ್ಬೇಕಲ್ಲ. SIR ವಿರೋಧಿ ಜಾತ್ಯತೀತ ಪಕ್ಷಗಳು ಸೇರಿಕೊಂಡು ಒಂದು ಫ್ರೀಡಮ್ ಪಾರ್ಕ್ಗೆ ನಾವೆಲ್ಲರೂ ಕೂಡ ಒಗ್ಗೂಡ್ತಾ ಇದ್ದೀವಿ. ಫ್ರೀಡಮ್ ಪಾರ್ಕಿಂದ ಎಲೆಕ್ಷನ್ ಕಮಿಷನರ್ ಚಲೋ ಅನ್ನೋ ಒಂದು ಘೋಷಣೆ ಕೂಗುತ್ತಾ
ಮುತ್ತಿಗೆ ಹಾಕೋ ಕೆಲಸನ ನಾವು ಮಾಡ್ತಾ ಇದ್ದೀವಿ 1ನೇ ತಾರೀಕು. ಸೊ ಇದು ಸೆಪ್ಟೆಂಬರ್ 1. ಹಲವಾರು ಪ್ರಗತಿಪರ ಸಂಘಟನೆಗಳು, ನಮ್ಮ ಸಿನಿಮಾ ನಟರಾದಂತಹ ಕಿಶೋರ್ ಅವರು, ಹಾಗೇನೆ ಪ್ರಕಾಶ್ ರಾಜ್ ಅವರು, ಇಂಥ ಹಲವಾರು ಸಂಘಟನೆಗಳ ಪದಾಧಿಕಾರಿಗಳು ಸೇರ್ಕೊಂಡು ಸಾಕ್ಷಿ ಸಮೇತ ಯಾರಿಗೆ ನೋಟಿಸ್ ಬಂದಿದೆ, ಯಾರು ಮತ ಕಳ್ಕೊಂಡಿದ್ದಾರೆ ಅಂಥವ್ರನ್ನ ಒಗ್ಗೂಡಿಸ್ಕೊಂಡು ನಾವು ಸಾಕ್ಷಿ ಸಮೇತ ನಾವು ಅಲ್ಲಿಗೆ ಮುತ್ತಿಗೆ ಹಾಕೋ ಕೆಲಸನ ಎಲೆಕ್ಷನ್ ಕಮಿಷನ್ ಚಲೋ ಅನ್ನೋ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸಾಕ್ಷಿಗೆ ಅಂತ ಹೇಳಿದ್ರೆ ಗೌರಿಬಿದನೂರು ತಾಲೂಕಲ್ಲಿ ಒಬ್ಬ ಶ್ರೀನಿವಾಸ್ ಅಂತ ಇದ್ದಾರೆ. ಅವರು ಸರ್ಕಾರಿ ಇದರಲ್ಲಿ ಹುದ್ದೆಯಲ್ಲಿದ್ರು. ಅವರು ಈಗ ರಿಟೈರ್ಡ್ ಆಗಿದ್ದಾರೆ. ಅವರು ಶಿಫ್ಟೆಡ್ ಅಂತ ಒಂದು ಓಟೆ ಮಾಡ್ಕೊಂಡಿದ್ದಾರೆ. ಇಲ್ಲಿಲ್ಲ ಇವರು ಅಂತ ಹೇಳ್ಬಿಟ್ಟು ಶಿಫ್ಟೆಡ್ ಅಂತ ಹಾಕಿದ್ದಾರೆ. ಅವ್ರು ನಿನ್ನೆ ನಮಗೆ ಕರೆ ಮಾಡಿ ತಿಳಿಸ್ತಾರೆ, ಸರ್ ನಂದು ಶಿಫ್ಟೆಡ್ ಅಂತ ಬರ್ತಾ ಇದೆ, ಸೊ ಗಂಡು ಮತದಾರ ಪಟ್ಟಿಯಲ್ಲಿ ಅಂತ ಹೇಳ್ತಾರೆ. ಇಂಥವ್ರು ಅಂತ ಐಡೆಂಟಿಫೈ ನಿಮ್ಗೆ ಆಗಿಲ್ಲ ಅಂದ್ರೆ ಲಕ್ಷಾಂತರ ಜನರನ್ನ ನಾವು ತೋರಿಸ್ತೀವಿ ಇಲ್ಲ ಬಿಟ್ಟಿದ್ದಾರೆ ಅಂತ, ಮತ್ತು ಅವರೆಲ್ಲ